ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಿಮಗೆಲ್ಲ ಒಂದು ಪ್ರಶ್ನೆ, ನೀವು ಸ್ವರ್ಗದ ನಿವಾಸಿ ಆಗಲು ಬಯಸುತ್ತೀರಾ? ಈ ಪ್ರಶ್ನೆ ನಿಮಗೆ ಕೇಳಿದಾಗ ನಿಮ್ಗೇನು ಅನ್ಸುತ್ತೆ? ಸೊ ನಿಮ್ಮಲ್ಲಿ ಯಾವ ಉತ್ತರ ಬರುತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಪ್ರಶ್ನೆ ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ಸಾಧಾರಣ ಈ ಗುರಿ ಇಲ್ಲ. ನಾವು ಉನ್ನತ ಸ್ಥಾನವನ್ನು ಪಡಿಬೇಕು, ನಾವಿನ್ನು ಉನ್ನತ ಲೋಕಗಳಿಗೆ ಹೋಗಬೇಕು ಅನ್ನೋ ನಮಗೆ ಗುರಿ ಇಲ್ಲ. ಯಾತಕ್ಕೆ ಇಲ್ಲ ಅಂದರೆ, ನಮಗೆ ಅದರದ್ದು ಏನು ಮಹತ್ವ, ಸ್ವರ್ಗದಲ್ಲಿ ಏನಿದೆ, ಅಲ್ಲಿ ಎಷ್ಟು ಒಳ್ಳೆ ಜಾಗ ಅದು ಅಂತ ಗೊತ್ತಾದರೆ ಅಲ್ಲಿಗೆ ಹೋಗಬೇಕು ಅಂತ ನಮಗೆ ಇಚ್ಛೆ ಆಗುತ್ತೆ. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಿಟ್ಜರ್ಲೆಂಡ್ಗೆ ಹೋಗಬೇಕು, ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅದಕ್ಕೆ ನಾವು ಅಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಅದೇ ಥರ ಸ್ವರ್ಗ ಹೇಗಿದೆ ಅಂತ ನಮಗೆ ಚಿತ್ರಣ ಎಲ್ಲೂ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಮಗೆ ಒಂದು ಗುರಿ ಇಲ್ಲ. ಯಾತಕ್ಕೆ ಗುರಿ ಇಲ್ಲ ಅಂದರೆ, ಮುಖ್ಯವಾಗಿ ಈ 20ನೇ ಶತಮಾನ ಏನಿತ್ತು, ಲೈಕ್ ಹೋದ ಶತಮಾನ 20th ಸೆಂಚುರಿ, ಅದನ್ನು ಏನು ಕರೀತಾರೆ ಅಂದರೆ ದ ಸೆಂಚುರಿ ಆಫ್ ಸಿನಿಮಾ, ಮೂವೀಸ್. ಸೊ ಜಾಸ್ತಿ 20th ಸೆಂಚುರಿ ಇಡೀ ನಾವೇನು ನೋಡ್ತೀವಿ ಹೆಚ್ಚಾಗಿ ಬಂದಿದ್ದು ಮೂವೀಸ್. ಅದರಲ್ಲಿ ಫಸ್ಟ್ ಬಂದಿದ್ದು ಯಾವುದು ಅಂದರೆ ಹಾಲಿವುಡ್, ಅಂದರೆ ಇಂಗ್ಲೀಷ್ ಪಿಕ್ಚರ್ ಫಸ್ಟ್ ಬಂತು. ಸೊ ಆ ಇಂಗ್ಲೀಷ್ ಪಿಕ್ಚರಲ್ಲಿ ಅವರು ಅವ್ರಿಗೆ ಬೇಕಾದಂತೆ ಕೆಲವೊಂದು ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವರ ಮೂವೀಸಲ್ಲೆಲ್ಲ ನೀವು ನೋಡೋದಾದರೆ, ಅವರು ಹೆವೆನ್ ಅಥವಾ ಸ್ವರ್ಗವನ್ನು ಹೇಗೆ ತೋರಿಸಿದ್ದಾರೆ ಅಂದರೆ, ಅದೊಂದು ವೈಟ್ ರೂಮ್ ಇರುತ್ತೆ, ಬಿಳಿ ರೂಮ್ ಇರುತ್ತೆ, ಅದರಲ್ಲಿ ಬಿಳಿ ಲೈಟ್ ಇರುತ್ತೆ, ಅಲ್ಲೊಂದು ಇನ್ಫೈನೈಟ್ ಆಗಿ ಬರೀ ಬಿಳಿ ಸ್ಪೇಸ್ ಇರುತ್ತೆ. ಅಲ್ಲಿ ದೇವರು ಕೂಡ ಬೆಳ್ಳಗಿರ್ತಾರೆ, ಬೆಳ್ಳಗಿರೋ ಬಟ್ಟೆ ರೋಬ್ಸ್ ಹಾಕೊಳ್ತಾರೆ. ಆಮೇಲೆ ಅವರು ಯಾರೋ ಸ್ವಲ್ಪ ಅಲ್ಲಿ ತುಂಬ ಬೋರಿಂಗ್ ಆಗಿರ್ತಾರೆ ಅಲ್ಲಿರೋ ವ್ಯಕ್ತಿಗಳು. ಅಲ್ಲಿ ಒಂದು ಅಮೇರಿಕನ್ ಡೈನರ್ ಥರ ಸೆಟಪ್ ತೋರಿಸ್ತಾರೆ. ಆಮೇಲೆ ಆ ಥರ ಒಂದು ಏನು ಇಂಟ್ರೆಸ್ಟ್ ಬರ್ದಿರೋ ಆ ಥರ ಚಿತ್ರಣವನ್ನ ತೋರಿಸ್ತಾರೆ ಅವರ ಸಾಮಾನ್ಯವಾಗಿ. ಹೆವೆನ್ ಅಂದರೆ ಅವ್ರು ಆ ಥರ ತೋರಿಸ್ತಾರೆ. ಆದರೆ ನಿಜವಾಗ್ಲೂ ಸ್ವರ್ಗ ಆ ಥರ ಅಷ್ಟು ಬರೀ ಬಿಳಿ 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 ಬಿಳಿನೇನಾ, ಅಥವಾ ಅಲ್ಲಿ ಬೇರೆ ಏನು ಕಲರ್ ಇಲ್ವಾ ಅಥವಾ ಅಂತ ಹೇಳೋದಾದ್ರೆ, ನಮ್ಮ ವೇದಿಕ್ ಕಥೆಗಳಲ್ಲಿ ಎಲ್ಲ ನೋಡೋದಾದ್ರೆ ಹಂಗಲ್ಲ. ಹೆವೆನ್ ಅಂದರೆ, ಸ್ವರ್ಗ ಅಂದರೆ ಅದರಲ್ಲಿ ತುಂಬ ಕಲರ್ಫುಲ್ ಆಗಿದೆ. ಅಲ್ಲಿ ಎಲ್ಲ ಥರ ಕಲರ್ಸು ಇದ್ದಾರೆ, ಎಲ್ಲ ತರಹದ ಬೀಯಿಂಗ್ಸ್ ಇದ್ದಾರೆ. ಅಲ್ಲಿ ಅವರೇನೆ ಒಂದೊಂದು ಜೀವಿ ಒಂದೊಂದು ಥರ ಒಂದು ಜಾಗವನ್ನು ಅವರೇ ಸೃಷ್ಟಿ ಮಾಡ್ಬೋದು. ಅದರಲ್ಲಿ ಎಲ್ಲ ತರಹದ ಮೋಸ್ಟ್ ಇಂಡಿವಿಜುವಾಲಿಟಿ ಮತ್ತು ಡಿಫ್ರೆನ್ಸಿಯೇಷನ್, ಒಂದೇ ಥರ ಮೊನೋಟೈಪ್ ಒಂದೇ ಥರ ಬಿಳಿ ಇಲ್ಲ ಅಲ್ಲಿ. ಸೊ ಅವರು ಯಾವ ಥರ ತೋರಿಸ್ತಾ ಇದ್ದಾರೆ ಸ್ವರ್ಗ ಅಂದರೆ, ಒಂದು ಬೋರಿಂಗ್ ಜಾಗ, ಅಲ್ಲಿ ಹೋಗೋದಕ್ಕೆ ನಮಗೆ ಯಾವುದೇ ಥರದ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಸ್ವರ್ಗಕ್ಕೆ ಹೋಗೋದಕ್ಕೆ. ಅಂದರೆ ಸ್ವರ್ಗದಲ್ಲಿ ಏನೇನು ಇದೆ ಅಂತ ಅವರು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಅಂದರೆ ಅದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೆವೆನ್, ಇಂಗ್ಲೀಷಲ್ಲಿ ಹೆವೆನ್ ಅಂತಾರೆ ಸ್ವರ್ಗಕ್ಕೆ, HEAVEN, ಹೆವೆನ್. ಸೊ ಅಂದರೆ ಅದು ಈವನ್ ಅಂದರೆ ಬ್ಯಾಲೆನ್ಸ್, ಸಮತೋಲನ. ಅಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಇರುತ್ತೆ. ಅಲ್ಲಿ ಜಾಸ್ತಿ ಬಿಸಿಲು ಇರಲ್ಲ, ಜಾಸ್ತಿ ಚಳಿನೂ ಇರಲ್ಲ, ಟೆಂಪ್ರೇಚರ್ ವೈಸ್ ಬ್ಯಾಲೆನ್ಸ್. ಅಲ್ಲಿ ಜಾಸ್ತಿ ಲೈಟು ಇರಲ್ಲ, ಡಾರ್ಕು ಇರಲ್ಲ, ತುಂಬ ಬೆಳಕು ಇಲ್ಲ, ತುಂಬ ಕತ್ಲೇನೂ ಇಲ್ಲ, ಅದೂ ಬ್ಯಾಲೆನ್ಸ್. ಅದು ಅಲ್ಲಿ ಬರೀ ಲೈಕ್ ತುಂಬ ಬಾಲ್ಯಾವಸ್ಥೆನೂ ಇಲ್ಲ, ತುಂಬ ಮುಪ್ಪು ಇಲ್ಲ, ಅದೂ ಬ್ಯಾಲೆನ್ಸ್. ಏಜು ಎಲ್ಲರೂ ಒಳ್ಳೆ ವಯಸ್ಸಿನಲ್ಲೇ ಇರುವಂತಹ ಯುವಕರಂತೆಯೇ ಎಲ್ಲರೂ ಕಾಣ್ತಾ ಇರ್ತಾರೆ. ಅಲ್ಲಿ ಸಮ್ಮರು ಇಲ್ಲ, ವಿಂಟರು ಇಲ್ಲ. ಸೊ ಈ ಥರ ಎಕ್ಸ್ಟ್ರೀಮ್ಸ್ ಏನು ನಾವು ಭೂಮಿಯಲ್ಲಿ ಕಾಣ್ತೀವಿ, ದಟ್ ಆ್ಯಂಡ್ ದಿಸ್ ಡ್ಯುವಾಲಿಟಿ ಏನು ಕಾಣ್ತೀವಿ, ಅದು ಅಲ್ಲಿ ಕಾಣಲ್ಲ. ಅಲ್ಲಿ ಎಲ್ಲ ಈಕ್ವಲ್ ಆಗಿರುತ್ತೆ. ಅಂತಹ ಹೋಮ್, H ಅಂದರೆ ಹೋಮ್, ಅಂತಹ ಜಾಗ ಯಾವುದಿರುತ್ತೋ ಅದನ್ನು HEAVEN ಅಂದರೆ ಅದೇ ಹೆವೆನ್, ಅದು ಅದರ ಅರ್ಥ. ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಏನು ಸ್ವರ್ಗದಲ್ಲಿ ಅಂದರೆ, ಅಲ್ಲಿ ನಮಗೆ ಕಾಯಿಲೆ ಬರಲ್ಲ, ಯಾವುದೇ ಥರದ ಏನು ದೇಹ ಕ್ಷೀಣಿಸೋದು ಅಂತ ಇಲ್ಲ, ಏನು ಬಾಡಿ ಡಿಕೆ ಅಂತ ಏನು ಹೇಳ್ತೀವಿ, ವಯಸ್ಸಾಗ್ತಾ ಅದಾಗಲ್ಲ. ಯಾವುದೇ ಥರದ ಮುಪ್ಪಂತೂ ಬರೋದೇ ಇಲ್ಲ ಅಲ್ಲಿ, ಯಾರಿಗೂ ಓಲ್ಡ್ ಏಜ್ ಅಂತ ಬರಲ್ಲ, ಸಾವಂತೂ ಖಡಾಖಂಡಿತವಾಗಿ ಬರಲ್ಲ ಅವ್ರಿಗೆ. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ಪ್ಲಸ್ ಪಾಯಿಂಟ್ಸು. ಇದನ್ನ ನಾವು ಯಾವತ್ತೂ ಸ್ವರ್ಗದಲ್ಲಿ ಚಿತ್ರಣ ಏನು ಇಂಗ್ಲೀಷ್ ಪಿಕ್ಚರಲ್ಲಿ ತೋರಿಸ್ತಾರೆ ಅದನ್ನ ನಾವು ಅಲ್ಲಿ ಕಂಡು ಬರಲ್ಲ. ಸೊ ಭೂಮಿಯಲ್ಲಿ ಇದೆಲ್ಲ ಇದೆ, ಓಲ್ಡ್ ಏಜ್ ಇದೆ, ಡಿಸೀಸ್ ಇದೆ, ಡೆತ್ ಇದೆ, ಮತ್ತು ಏನದು ಎಲ್ಲ ಎಕ್ಸ್ಟ್ರೀಮ್ಸ್ ಇದೆ, ಹಾಟ್ ಆ್ಯಂಡ್ ಕೋಲ್ಡ್, ಪ್ಲೆಜರ್ ಆ್ಯಂಡ್ ಪೇನ್, ಅದೆಲ್ಲ ಭೂಲೋಕದಲ್ಲಿದೆ. ಯಾಕಂದರೆ ಅದು ಬೇಕು ಅಂತ ಭೂಲೋಕವನ್ನು ಅದೇ ಥರ ಡಿಸೈನ್ ಮಾಡಿದ್ದಾರೆ. ಸೊ ನಾವು ಮೇಲಿನ ಲೋಕಕ್ಕೆ ಹೋಗಲಿ ಅಂತ, ಶ್ರಮವನ್ನು ಪಟ್ಟು ಹೋಗಲಿ ಅಂತ. ಸೊ ಆದರೆ ಅವರು ಈ ಸ್ಟಾರ್ ವಾರ್ಸ್, ಸ್ಟಾರ್ ಟ್ರೆಕ್ ಅದರಲ್ಲೆಲ್ಲ ಏನು ತೋರಿಸ್ತಾರೆ, ಸ್ಟಾರ್ ವಾರ್ಸ್ ಅಲ್ಲೆಲ್ಲ ಅವ್ರು ಕೆಳಗಿನ ಲೋಕವನ್ನು ತೋರಿಸ್ಬೇಕು ಅಂದರೆ,
ನಮ್ಮ ಲೋಕಕ್ಕಿಂತ ಇನ್ನೂ ಕೆಳಗಿನ ಲೋಕಕ್ಕೆ ತೋರಿಸ್ಬೇಕು ಅಂದ್ರೆ ಅವ್ರು ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಅಂತ ತೋರಿಸ್ತಾರೆ. ಅದ್ರಲ್ಲೆಲ್ಲ ಫುಲ್ ಫ್ಲೈಯಿಂಗ್ ಕಾರ್ಸ್ ತೋರಿಸ್ತಾರೆ, ಅಲ್ಲಿ ತುಂಬಾ ಅಡ್ವೆಂಚರ್ ಇದೆ ಅಂತ ತೋರಿಸ್ತಾರೆ. ಆಮೇಲೆ ಅದು ಬೋರಿಂಗ್ ಇಲ್ಲ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಈ ತರ ಅವರು ಚಿತ್ರವನ್ನ ತೋರಿಸ್ತಾರೆ. ಅದು ತುಂಬಾ ಎಂಟರ್ಟೈನಿಂಗ್ ಆಗಿದೆ, ಎಕ್ಸೈಟ್ಮೆಂಟ್ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಬಯಕೆ ಬರ್ಬೇಕು. ಆ ತರ ಕೆಳಗಿನ ಲೋಕಗಳನ್ನ ಚಿತ್ರಿಸ್ತಾರೆ. ಆದ್ರೆ ಯಾತಕ್ಕೆ ಈ ತರ ಅಂದ್ರೆ, ಈ ಹಾಲಿವುಡ್ ಅನ್ನೋ ಚಿತ್ರಣ ಕೂಡ ಏನಿದೆ, ಅದು ಈ ಕಲಿಯುಗದಲ್ಲಿ ಏನು ದುಷ್ಟ ವ್ಯವಸ್ಥೆ ಯಾರು ಆಳ್ತಾ ಇದ್ದಾರೆ ಕಲಿಯುಗದಲ್ಲಿ, ಅವರದೇ ಅದು ಏನ್ ಹೇಳ್ತಾರೆ, ಅವ್ರದೇ ಪ್ರಾಪಗಂಡ ಅಥವಾ ಅವರೇ ರಚನೆ ಮಾಡಿರೋದು ಹಾಲಿವುಡ್. ಸೊ ಹಾಗಾಗಿ ಅವ್ರಿಗೆ ಏನನ್ನ ತೋರಿಸ್ಬೇಕೋ ಅದನ್ನ ಅವ್ರು ತೋರಿಸ್ತಾ ಇದ್ದಾರೆ. ಇನ್ನೊಂದೇನ್ ತೋರಿಸ್ತಾರೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಅವ್ರು ಕೆಳಗಿನ ಲೋಕವನ್ನ ತೋರಿಸ್ಬೇಕಾದ್ರೆ ಕಾಯಿಲೆ ಬಂದ್ರೂ ಪರವಾಗಿಲ್ಲ, ಇಂತಹ ನಮ್ಮಲ್ಲಿ ಹೈಯೆಸ್ಟ್ ಟೆಕ್ನಾಲಜಿ ಇದೆ, ಈ ಹೈಯೆಸ್ಟ್ ಟೆಕ್ನಾಲಜಿಯನ್ನ ನೀವು ಉಪಯೋಗಿಸಿದ್ರೆ ನೀವು ಕೂಡಲೇ ಅದ್ರ ಒಳಗಡೆ ಏನೋ ಒಂದು ದೊಡ್ಡ ಮೆಷಿನ್ ಇದೆ, ಅದ್ರೊಳಗೆ ಹೋಗಿ ನೀವು ಹೊರಗೆ ಬಂದ್ರೆ ನೀವು ಫುಲ್ ಗುಣ ಆಗ್ಬಿಡ್ತೀರಾ, ಕಾಯಿಲೆ ಬಂದ್ರೂ ಪರವಾಗಿಲ್ಲ, ಏನ್ ಮಾಡೋದು, ನೋ ಪೇನ್ ನೋ ಗೇನ್ ಅಂತ ಏನಿದೆ ಅದನ್ನ ಆ ಥರ ಪ್ರಮೋಟ್ ಮಾಡ್ತಾರೆ. ಆದ್ರೆ ಹೈಯರ್ ಲೋಕಲ್ಲಿ ಇಂತಹ ಟೆಕ್ನಾಲಜಿ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅಲ್ಲಿ ಕಾಯಿಲೆನೇ ಬರಲ್ಲ. ಸೊ ಹಾಗಾಗಿ ಈ ವಿಷಯಗಳನ್ನೆಲ್ಲ ಯಾರು ಹೈಯರ್ ರೆಲ್ಮ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲೂ ಈ ಭೂಲೋಕದಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಮೇಲಿನ ಲೋಕಕ್ಕೆ ಹೋಗ್ಬೇಕು ಅಂತ ನಮಗೆ ಒಂದು ಆಸಕ್ತಿ, ಕುತೂಹಲ ಅದೆಲ್ಲ ಏನು ಮೂಡ್ತಾ ಇಲ್ಲ. ಸೊ ಇದಕ್ಕೆ ನಾವು ಏನ್ ಹೇಳ್ಬೋದು, ಒಂದು ಮೂವ್ಮೆಂಟ್, ಹೈಯರ್ ಲೋಕದ ಮೂವ್ಮೆಂಟ್ ನಾವೇ ಪ್ರಾರಂಭ ಮಾಡಬೇಕು. ಹೇಗೆ ನಾವು ಪ್ರಾರಂಭ ಮಾಡ್ಬೋದು ಅಂದ್ರೆ, ಇವಾಗ AI ಬಂದಿದೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದರಲ್ಲಿ ನಾವೇನೆ ಅದಕ್ಕೆ ಸರಿಯಾದ ಪ್ರಾಂಪ್ಟ್ ಅನ್ನ ಕೊಟ್ಬಿಟ್ಟು ವೇದಿಕ ರೀತಿಯಲ್ಲಿ ಯಾವ ತರ ಇದೆಯೋ ನಾವೇನೆ ಒಂದು ಸ್ವರ್ಗದ ಚಿತ್ರಣ ತುಂಬಾ ಸರಿಯಾದ ರೀತಿಯಲ್ಲಿ ಮಾಡಬಹುದು. ಸೊ ಅವಾಗ ಹೆವೆನ್ನ ಸರಿಯಾದ ಬೆಳಕಿನಲ್ಲಿ ನಾವು ತೋರಿಸೋದಕ್ಕೆ, ಸ್ವರ್ಗವನ್ನ ಸರಿಯಾದ ಬೆಳಕಿನಲ್ಲಿ ನಮ್ಗೆ ತೋರಿಸಿ ಇನ್ನು ಯಂಗರ್ ಜನರೇಷನ್ಸ್ ಏನಿದೆ ಅವ್ರಿಗೆ ಸರಿಯಾದ ಗುರಿಯನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದಲ್ಲದೆ ಸ್ವರ್ಗದಲ್ಲಿ ಯಾವುದೇ ತರಹದ ಸೈಕಲಾಜಿಕಲ್ ಇಶ್ಯೂಸ್, ನಮ್ಗೆ ಏನು ಈ ಲೋಕದಲ್ಲಿ ತುಂಬಾ ಗೊಂದಲಗಳು, ಕನ್ಫ್ಯೂಷನ್ ಇದೆ, ಡಿಲೆಮಾ ಇದೆ, ನಮ್ಗೆ ಕೆಲವೊಂದು ಸಾರ್ಟೆಡ್ ಆಗಿ ಸೈಕಲಾಜಿಕಲಿ ಸಾರ್ಟೆಡ್ ಆಗಿರೋದಕ್ಕೆ ಗೊತ್ತಾಗಲ್ಲ, ಅದೆಲ್ಲ ಅಲ್ಲಿಲ್ಲ. ಡಿಪ್ರೆಷನ್ ಅದೆಲ್ಲ ಸ್ವರ್ಗದಲ್ಲಿಲ್ಲ. ಸೊ ಇದನ್ನೆಲ್ಲ ನಾವು ತೋರಿಸ್ತಾ ಇಲ್ಲ ಯುವಕರಿಗೆ ಎಲ್ಲ. ಸೊ ಹಾಗಾಗಿ ನಾವು ಈ ಕಲಿಯುಗದಲ್ಲಿ ಒಂದು ಹೈಯರ್ ಲೋಕದ ಒಂದು ಚಿತ್ರಣವನ್ನ ಸರಿಯಾದ ರೀತಿಯಲ್ಲಿ ತೋರಿಸಿ ನಾವು ಕೂಡ ಅದರ ಕಡೆ ಹೋಗೋದಕ್ಕೆ ಒಂದು ಗುರಿಯನ್ನ ಇಟ್ಕೊಂಡಾಗ ಅದ್ರ ಕಡೆ ಸಾಧನೆ ಮಾಡಿ ಹೋಗೋದಕ್ಕೆ ನಮಗೂ ಕೂಡ ಸಾಧ್ಯ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾವೇನ್ ಕಲ್ತ್ವಿ ಅಂದ್ರೆ, ಸ್ವರ್ಗ ಅನ್ನೋದು ಯಾವ ರೀತಿ ಇದೆ ನಿಜವಾಗ್ಲೂ ಸಿನಿಮಾನಲ್ಲಿ ತೋರಿಸೋ ತರ ಇಲ್ಲ ಅಂತ ಕಲ್ತ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.